ಓಕೆ, ಮ್ಯಾಕ್ಸ್ ಸಿನಿಮಾ ನೋಡಿ ಬಂದ. Yeah, it was so good. Maximum marks. ಬೆಂಕಿ ಸೂಪರ್ ಆಗಿ ಸರ್, ಸೂಪರ್. ಮ್ಯಾಕ್ಸ್ ಸಿನಿಮಾ ಇವಾಗಲೇ ನೋಡಿ ಬಂದೆ. ಸಿನಿಮಾವನ್ನ ನೋಡ್ತೇವೆ, ಎಂಜಾಯ್ ಮಾಡ್ತೇವೆ. ಆ ಒಂದು ಮೂಮೆಂಟ್ಗೆ ನಮ್ಮ ಅಭಿಪ್ರಾಯವನ್ನ ಹೇಳೋದು. ಇವಾಗ ಮ್ಯಾಕ್ಸ್ ಸಿನಿಮಾದಲ್ಲಿ ಬಿಗ್ ಬಾಸ್ ನ ಮಂಜು ಇದಾರಲ್ಲ, ಗ್ರೇ ಏರಿಯಾ ಮಂಜು ಅಂತ ಕರಿತೇವಲ್ಲ, ಅವರ ಪಾತ್ರ ಅಂತೂ ಮ್ಯಾಕ್ಸ್ ಸಿನಿಮಾದಲ್ಲಿ ಗಮ್ಮತ್ತಾಗಿ ಕಾಣ್ತಾ ಉಂಟು. ಅಂದ್ರೆ ಒಂಥರ ಜಾಲಿಯಾಗಿ ಕಾಣ್ತಾ ಉಂಟು. ಅವರು ಕೊಟ್ಟಿರೋ ಪಾತ್ರಕ್ಕಿಂತ ಡಬಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಉಂಟು. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ, ಆಮೇಲೆ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿದೆ, ಓವರ್ ಚೆನ್ನಾಗಿದೆ. ಹಿಟ್ ಫಿಲಂ ಸರ್, ಮ್ಯಾಕ್ಸ್ ಫಾರ್ ಮ್ಯಾಕ್ಸಿಮಮ್. ಮಂಗಳೂರು ಜನತೆ ಮ್ಯಾಕ್ಸ್ ಸಿನಿಮಾ ನೋಡಿ ಏನು ಹೇಳುವಂತಿಲ್ಲ ಅಂತ ಕೇಳುವ ಬನ್ನಿ. ಆಕ್ಷನ್ ಸಿನಿಮಾ ಇಷ್ಟಪಡೋಕೆ ಇದಂತೂ ಪಕ್ಕ ಹೇಳಿ ಬರ್ತದೆ ಹೇಳಕ್ಕೆ. ಓಕೆ, ಮಂಗಳೂರಿನ ಜನತೆ ಏನು ಹೇಳುವಂತಿಲ್ಲ ಅಂತ ಕೇಳುವ ಬನ್ನಿ. ಸೂಪರ್ ಮೂವಿ ಮಾತ್ರ ಸೂಪರ್ ಮೂವಿ ಆಸಮ್. ಹಿಟ್ ಫಿಲಂ ಸರ್, ಮ್ಯಾಕ್ಸ್ ಫಾರ್ ಮ್ಯಾಕ್ಸಿಮಮ್. ಸೂಪರ್ ಮಸ್ತಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದೆ ಅಣ್ಣ. ಜೈ ಕಿಚ್ಚ ಬಾಸ್. ಸೂಪರ್ ಆಗಿದೆ. ಸೂಪರ್. ಬೆಂಕಿ ಸೂಪರ್ ಆಗಿದೆ ಸರ್, ಸೂಪರ್. ಸೂಪರ್ ಆಗಿದೆ. ಸೂಪರ್ ಸ್ಟೋರಿ. ಬೇಸಿಕಲಿ ಏನಪ್ಪ ಅದು, ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ, ಆಮೇಲೆ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿದೆ, ಓವರ್ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. Yeah, it was so good. Maximum marks. Sudeep ಅವರೇ ಇಷ್ಟ ಇಂದ we can't say anything right. It's so good. Acting is like. ಬಟ್ ನಾವು ಏನು ಬಿಗ್ ಬಾಸ್ ಅಲ್ಲಿ ನೋಡ್ತೇವಲ್ಲ, ಅದೇ ತರ ಮಂಜುವನ್ನ ಸಿನಿಮಾದಲ್ಲೂ ಕೂಡ ನೋಡ್ಬೋದು ಅಂತ ಹೇಳ್ಬೋದು. ಇನ್ನು ಮ್ಯಾಕ್ಸ್ ಸಿನಿಮಾ ಪಕ್ಕ ಆಕ್ಷನ್ ಸಿನಿಮಾ ಅಂತ ಹೇಳ್ಬೋದು. ಎಮೋಷನ್ಗೆ ಜಾಗ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಎಮೋಷನ್ ಕೆಲವು ಕಡೆ ಉಂಟು, ಬಟ್ ಆಕ್ಷನ್ ಜಾಸ್ತಿ ಉಂಟು. ಸ್ಕ್ರೀನ್ ಪ್ಲೇ, ಸ್ಟೋರಿ ಎಲ್ಲ ಸಾಕಾಗಿ ಉಂಟು. ಡೈರೆಕ್ಷನ್ ಕೂಡ ಚೆನ್ನಾಗಿದೆ. ಬಟ್ ಒಂದೇ ಒಂದು ಏನು ಅಂತ ಹೇಳಿದ್ರೆ, ಸಿನಿಮಾವನ್ನ ಫಾಲೋ ಮಾಡೋರಾಗಿರ್ಬೋದು ಅಥವಾ ಸಿನಿಮಾದ ಹೀರೋಗಳನ್ನ ಫಾಲೋ ಮಾಡೋರು ತುಂಬಾ ಚೆನ್ನಾಗಿರ್ತಾರೆ. ಹಾಗಾಗಿ ಸಿನಿಮಾದ ಹಾಡುಗಳಲ್ಲಿ ಬರುವಂತಹ ಕೆಲವು ವಾಕ್ಯಗಳು ಅಂದ್ರೆ ಒಂದು ಹಾಡಲ್ಲಿ ಅಪ್ಪನಿಗೆ ಹುಟ್ಟಿದ್ರೆ ಬಾರು ಅಂತ ಹೇಳುವಂಥದ್ದು, ಆ ಹಾಡಿನ ಮೌಲ್ಯವನ್ನೇ ಕಡಿಮೆ ಮಾಡಿಸ್ತು ಅಂತ ಅನ್ನಿಸ್ತು. ಹಾಗೆಯೇ ಸಿನಿಮಾದಲ್ಲಿ ಸುದೀಪ್ ಅವರು ಸಿಗರೇಟ್ ಎಳೆಯುವಂತಹ ಸೀನ್ಗಳು ತುಂಬಾ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು. ಅಂದ್ರೆ ಅವರನ್ನ ಫಾಲೋ ಮಾಡೋರು ಇರ್ತಾರಲ್ಲ, ಹಾಗಾಗಿ ಅಷ್ಟು ಬೇಕಾಗಿರ್ಲಿಲ್ಲ ಅಂತ ಅನ್ನಿಸ್ತು. ಓಕೆ, ಸಿನಿಮಾ ಎಷ್ಟೇ ಆಕ್ಷನ್ಸ್ ಏನೇ ಇದ್ರು ಕೂಡ ಸಿನಿಮಾದ ಸ್ಟೋರಿ ಮೈನ್ ಹೈಲೈಟ್ ಅದೇ. ಹಾಗಾಗಿ ಸಿನಿಮಾ ಹಿಂಗೆ ಒಟ್ಟು ಏನು ಅಂತ ನೀವು ಸಿನಿಮಾ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ತಾ